ಸ್ಟಾರ್ ನಮ್ಗೆಲ್ಲ ದೇವರು, ಚಾಲೆಂಜಿಂಗ್ ಸ್ಟಾರ್ ನಮ್ಗೆಲ್ಲ ದೇವರು. ಒಂದು ಮಾತು ಹೇಳ್ತೀನಿ, ಅವರು ಎಲ್ಲೇ ಇರ್ಲಿ ಬಂದೇ ಬರ್ತಾರೆ. ಟೈಮ್ ಡೆವಿಲ್ ಬರ್ಲಿ, ಇನ್ನು ದೊಡ್ಡ ಹಬ್ಬ ಆಡಿಸ್ತೀವಿ ಆಟ. ಇದೇನ್ ಕರಿಯ ನೋಡೋದಲ್ಲ, ಡೆವಿಲ್ ಅಲ್ಲಿ ಸರ್ ನಿಜವಾಗ್ಲೂ ದೇವ್ರವ್ರಿಗೆ ಈ ಥರನೇ ಡೈಲಿ ಒಂದೊಂದು ಫಿಲಿಮ್ ರಿಲೀಸ್ ಮಾಡಲಿ. ನಾವು ಖಂಡಿತ ಎಲ್ಲ ಫಿಲಿಮ್ಗೂ ಬರ್ತೀವಿ. ಈ ಥರ ನಮಗೆ ಆಪ್ಷನ್ ಕೊಟ್ರಲ್ವ, ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಫಸ್ಟ್ ಆಫ್ ಆಲು ಬಾಸ್ನ ಚಿಕ್ಕ ಟಿ ವಿಲಿ, ಫೋನಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನೋಡೋದಲ್ಲ, ಥಿಯೇಟ್ರಿಗೆ ಬಂದೇ ನೋಡಬೇಕು. ಇದು ನಮ್ಮ ಆಸೆ. ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನೂ ಬಂದು ಮಾಡ್ತೀವಿ ಸರ್ ನಾವು ಸಪೋರ್ಟ್. ಡೆವಿಲ್ ಸಿನಿಮಾ ಬಗ್ಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇದೆ ಮೇಡಮ್? ಸರ್ ಡೆವಿಲ್ ಸಿನಿಮಾ ಬಗ್ಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್? ಡೆವಿಲ್ದಾ ಅದಕ್ಕೆ ಹಬ್ಬನೇ ಮಾಡ್ತೀವಿ ಸರ್, ಹಬ್ಬನೇ ಮಾಡ್ತೀವಿ. ನಾನು ಲೇಡೀಸ್ ಟೀಮೆಲ್ಲ ಕರ್ಕೊಂಬರ್ತೀನಿ, ಹಬ್ಬನೇ ಇದೆ ಅದಕ್ಕೆ. ಇವಾಗ ಸಿನಿಮಾ ನೋಡಿದ್ರೆ ಮೇಡಮ್? ಇಲ್ಲ ಸರ್, ಈಗ ಹೋಗ್ತಿದ್ದೀವಿ. ಎಲ್ಲ ನಮ್ಮ ಲೇಡಿ ಫ್ಯಾನ್ಸ್ ಎಲ್ಲ ಜೊತೆ ಹೌದು, ನನ್ನ ಫ್ರೆಂಡ್ಸ್ನೆಲ್ಲ ನಾನೇ ಟಿಕೆಟ್ ಬುಕ್ ಮಾಡಿ ನಾನೇ ಕರ್ಕೊಂಬಂದಿದ್ದೀನಿ. ತೂಕ ಜಾಸ್ತಿನೇ ಸರ್, ಅದು ಎಲ್ಲಾ ಸೆಲೆಬ್ರಿಟಿಗಳಿಗಿದೆ. ಅದ್ರ ದರ್ಶನ್ ಸ್ವಲ್ಪ ಜಾಸ್ತಿನೇ ಇದೆ. ಸುಮ್ಮನೆ ಅವ್ರನ್ನ ಬಾಕ್ಸ್ ಆಫೀಸ್ ಸುಮ್ಮನೆ ಹೇಳೋದೇ ಇಲ್ಲ. ಬೈಬಾರ್ದಿತ್ತು ಅಂತಲ್ಲ ಸೊಮ್ಮ. ಈಗ ನನ್ನ ಹೆಂಡತಿಗೆ ನನ್ನ ಗರ್ಲ್ ಫ್ರೆಂಡ್ ಬೈದ್ರೆ ಯಾರೂ ಸುಮ್ಮನೆ ಇರಲ್ಲ. ಆಗಿದ್ದಾಯ್ತು ಫ್ಯಾನ್ಸ್ ಅವ್ರನ್ನ ಹೇಳ್ದಷ್ಟು ಮೇಲೆ ಕರ್ಕೊಯ್ತಾರೋ ಕೆಳಕ್ಕೆ ಒಬ್ಬ ವ್ಯಕ್ತಿ ಅದನ್ನ ತುಳಿಯೋದ ತಪ್ಪು. ನೋಡಿ, ನಿಜವಾಗ್ಲು ಮಾಡಿರೋರು ಯಾವಾಗ್ಲೂ ಇಲ್ಲ, ಎಲ್ಲವನ್ನೂ ತಪ್ಪು ಮಾಡ್ತಾನೆ. ಆಯ್ತಾ, ನಮ್ಮ ಮನೇಲಿ ಯಾವ ಮಗ ತಪ್ಪು ಮಾಡ್ತಂದ್ರೆ ನಾವು ಬಿಟ್ಕೊಡಲ್ಲ. ಹಾಗೆ ನಮ್ ದರ್ಶನ್ ಸರ್ ನಾವ್ ಯಾವತ್ತೂ ಬಿಟ್ಕೊಡಲ್ಲ. ಆಯ್ತಾ, ಒಂದು ಮಾತು ಹೇಳ್ತೀನಿ, ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದಿದ್ದಾನೆ ಅಂತೇಳಿ ನೀವು ಮಾತಾಡೋದು ಸರಿಯಲ್ಲ. ಆ ವ್ಯಕ್ತಿ ಎದ್ದು ಬಂದ ಅಂದ್ರೆ ಇಷ್ಟರಲ್ಲಿ ಯಾರು ಎದ್ದು ಬರಲ್ಲ. ನಿಜವಾಗ್ಲೂ ಹೇಳ್ತಿದ್ದೀನಿ, ನಿಜ ಪ್ರತಿಯೊಬ್ಬರಿಗೂ ಒಳ್ಳೆ ಕೆಲಸನೇ ಮಾಡ್ಕೊಂಡ್ ಬಂದಿದ್ರೆ. ನಾವು ಅಷ್ಟೇ, ನಮ್ಮ ಭಾಷೆ ಒಂದೇ ಮಾತು ಹೇಳಿದ್ರೆ ಎಲ್ಲಾ ಸಿನಿಮಾಗಳು ಬೆಳೆಸಿ ಅಂತ. ನಾವೆಲ್ಲ ಸಿನಿಮಾಗಳು ಬೆಳೆಸ್ತೀವಿ. ನಿಜ, ನಮ್ಮ ಭಾಷೆ ಬೆಲೆ ಕೊಡ್ರಿ ಎಲ್ರು. ಎಲ್ಲಾ ಸಿನಿಮಾಗಳು ನೋಡ್ತೀವಿ. ನಿಜವಾಗ್ಲೂ ಸಾಕಾಗಿದೆ ಸಿನಿಮಾ. ಮೊನ್ನೆ ಗಾಂಜಾ ಕೇಸ್ ಐತಿ, ಏನ್ ಮಾಡಿದ್ರು? ಬರೀ ಅವ್ನು ಸಿಂಬಲ್ ಕೊಟ್ಟವನೇ ಅಭಿಮಾನಿಗಳಿಗೆ ಏನ್ ಕೇಳ್ತಾರಲ್ವಾ? ಇವ್ರು ಏನ್ ಮಾಡ್ತಿದಾರೆ? ದನ ಕಾಯ್ತದನ್ನ ಕತ್ತೆ ಕಾಯ್ತದ್ರು ನ್ಯೂಸ್ ಅವರು. ನಾ ಕೇಳೋದು ಇಷ್ಟೇ, ಅವನೊಬ್ಬ ಸಿಂಬಲ್ ಹಾಕೊಂಬಂದವನೇ, ಇಲ್ಲ ಅಂತಲ್ಲ, ಡಿಗ್ನಿಟಿ ಸರಿನಾ? ಅವ್ನು ಜೆರ್ಸಿ ಹಾಕೊಂಬಂದು ಮಾತ್ರ ಕೇಳ್ತಾರಲ್ಲ, ಅದ್ರ ಬಗ್ಗೆ ಅವರು ಯಾಕೆ ನ್ಯೂಸ್ ಮಾಡ್ತಾ ಇಲ್ಲ? ಅದೇ ದುನಿಯಾ ವಿಜಯ್ ಮಾದಕ ಇಲ್ಲಿ ಸಿಗ್ತಾವೆ ಅಂತ ಎಲ್ಲ ಎವಿಡೆನ್ಸ್ ಕೊಟ್ಟರೆ ಯಾಕೆ ಹಿಡಿತಲ್ಲ? ದರ್ಶನ್ ಕಾಪಿ ಕೊಡ್ದ, ಇದು ಮಾಡ್ದ, ಅವನೇ ಬಟ್ಟೆ ಚೇಂಜ್ ಮಾಡ್ದ, ಇನ್ನೊಂದು ಇತ್ತು ಪೂಮಾ ಬಟ್ಟೆದಾಗ ಹಾಕೊಂಡ. ಏನು ಅದನ್ನು ಮಾಡಿ, ಅದು ಮಾಡಿದಾಗ ನಾವು ಗೌರವ ಕೊಡ್ತೀವಿ. ಈಗ ಹೆಂಗೆ ಒಳಗೆ ಹಾಕಿದಿರೋ ಅದೇ ರೀತಿ ಎಲ್ಲರಿಗೂ ಅದೇ ರೀತಿ 4 ಜನ ಕೇಸ್ ಐತೆ, 8 ಕೇಸ್ತು. ಅದು ಮಾಡಿದ್ರೆ ಇವರು ಅಭಿಮಾನಿ. ಇವತ್ತು 7 ಶೋಗೆ ಬಂದಿದ್ದೆ, ಟಿಕೆಟ್ ಸಿಕ್ಕಲಿಲ್ಲ. ಅದಕ್ಕೆ ವ್ಯಾಪಾರ ಮುಗಿಸ್ಕೊಂಡು ಇವಾಗ ಈ ಶೋಗೆ ಟಿಕೆಟ್ ತೊಗೊಂಡಿದ್ದೀನಿ. ಯಾವತ್ತಿದ್ರು ನಮ್ಮ ಬಾಸ್ ಜೈಲಿಗೆ ಹೋದರೆ ಇನ್ನೂ ಒಳ್ಳೇದು, ಹೋಗಿದ್ದು ಒಳ್ಳೇದಾಯಿತು. ನಮ್ಮ ಬಾಸ್ಗೆ ಇವತ್ತು ಈ ರೇಂಜಿಗೆ ಇವಾಗ ಆಚೆ ಬಂದಮೇಲೆ ಇನ್ನೂ ಹಬ್ಬನೇ ಮೇಡಮ್. ಸಿಸ್ಟರ್ಗೆ ತುಂಬ ಧನ್ಯವಾದ ತಿಳಿಸ್ತೀನಿ, ಯಾಕಂದರೆ ನಮ್ಮ ಡಿ ಬಾಸ್ ಪರವಾಗಿ ಸಪೋರ್ಟ್ ಮಾಡ್ತೀರಾ. ಸೊ ಇವತ್ತು ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಮ್ಮ ಬಾಸ್ ಮೂವಿ ರಿಲೀಸ್ ಆಗಿದೆ, ಕರಿಯ ಮೂವಿ.
ಬೆಳಿಗ್ಗೆ 7:30 ಶೋಗೆ ನಾವು ಬೆಳಿಗ್ಗೆ 6 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದೀವಿ. ತುಂಬಾ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಒಂದು ಡೈಲಾಗ್ ಕೇಳ್ತೀನಿ, ಇಗ್ಗಲ್ಲ ಕುಗ್ಗಲ್ಲ ಗಲ್ಲಿ ಗಾಸಿಫೆ ಕೇರ್ ಮಾಡಲಿ ಜಗ್ಗುದಾದ ಐರಾವತ ಏರಿ ಬಂದು ಹೆಜ್ಜೆ ಇಟ್ರೆ ಬಾಕ್ಸ್ ಆಫೀಸ್ ಸುನಾಮಿ ಅದ್ರ ಮುಂದೆ ನಿಂತಿದೆ ಡೆವಿಲ್ ಅಪ್ಪ ಪಕ್ಕ ಮಾಡ್ತೀವಿ ಡಿ ಬಾಸ್ಗೆ. ಕಾಗೆ ಮನೆ ಬಿಡಬೇಕು, ಡಿ ಬಾಸ್ ಹುಡುಗರು ಎಂಟ್ರಿ ಕೊಟ್ರೆ ದುಶ್ಮನ್ ದುನಿಯಾನೇ ಬಿಡಬೇಕು. ಜೈ ಡಿ ಬಾಸ್. ಹೊರಗಡೆ ಬಂದ್ಮೇಲೆ ಜಾತ್ರೆ ಮಾಡ್ತೀವಿ. ಜೈ ಡಿ ಬಾಸ್. ಆಗಲ್ಲ. ಸೊ ನಾವು ಅವ್ರು ನಮ್ಮನ್ನ ಥರ ನೋಡ್ತಾ ಇದೀವಿ, ನಮ್ಮ ಮನಸ್ಸುಗಳಿಗೆ ನೋವಾಗುತ್ತೆ. ಬೇರೆಯವ್ರನ್ನ ಬಿಟ್ಬಿಡಿ, ನಮ್ಮ ಮನಸ್ಸಿಗೆ ಖಂಡಿತವಾಗ್ಲೂ ನೋವಾಗುತ್ತೆ. ಸೊ ದಯವಿಟ್ಟು ಈ ವಿಚಾರನ ಇಟ್ಕೊಂಡು ನೀವು ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಇದ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ಬೇಜಾರಿಲ್ಲ, ಕೋಪ ಇಲ್ಲ. ಪದ ಬಳಕೆ ಮಾಡೋ ಟೈಮಲ್ಲಿ ಚಿಕ್ಕ ಮಕ್ಕಳು ಸಮೇತ ಪ್ರೆಸ್ ಇವಾಗೇನು ನಾವು ಟಿ ವಿಲಿ ಎಲ್ಲ ಕಡೆ ನೋಡ್ತಾ ಇರ್ತಾರೆ, ಚಿಕ್ಕ ಮಕ್ಳ ಕೈಯಲ್ಲೂ ಮೊಬೈಲ್ ಇದೆ. ನೀವುಗಳು ಪದ ಬಳಕೆ ಮಾಡೋದು ಅಟ್ಲೀಸ್ಟ್ ನೀವು ಓದಿರೋಂಥ ಎಜುಕೇಷನ್ಗೆ ಅಥವಾ ನೀವು ಮಾಡಿರೋಂಥ ಎಜುಕೇಷನ್ ಜರ್ನಲಿಸಮ್ ಅಂತ ಏನು ಹೇಳ್ತಾರಲ್ಲ ಅದಕ್ಕೆ ಅಟ್ಲೀಸ್ಟ್ ಅದರಲ್ಲಿ ಈ ಥರ ಎಲ್ಲ ಇಲ್ಲ ಅನ್ಕೋತೀವಿ. ಸೊ ದಯವಿಟ್ಟು ಪದ ಬಳಕೆನ ಚೇಂಜ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀವಿ. ಅದಾದಮೇಲೆ ಇವತ್ತು ಗರ್ಭಗುಡಿಲಿ ದೇವರಿಲ್ಲ, ಆ ದೇವ್ರನ್ನ ಎತ್ಬಿಟ್ಟು ಇವತ್ತು ಆ ಗರ್ಭಗುಡಿನ ಸರಿ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಸೊ ರಾಜ ಅಂತ ಇವತ್ತು ಮೊನ್ನೆ ಒಂದು ಪೋಸ್ಟ್ ವೈರಲ್ ಆಗಿದೆ, ಎಲ್ಲರೂ ನಮ್ಮ ಬಾಸ್ ಎಲ್ಲಿದ್ರು ರಾಜ ಅಂತ ಹಾಕ್ತಿದ್ದಾರೆ. ಇವತ್ತು ನಮ್ಮ ತಾಯಿ ಮನೇಲಿ ಕೆಲಸ ಮಾಡ್ತಾಯಿದ್ರು ತಾಯಿನೇ, ದೂರ ಇದ್ದರೂ ತಾಯಿನೇ, ಅಥವಾ ಇನ್ನೊಬ್ಬರ ಮನೆಗೆ ಕೆಲಸಕ್ಕೆ ಹೋದ್ರೂ ನಮ್ಮ ತಾಯಿನೇ. ಹಂಗೆ ಅಂದ್ಬಿಟ್ಟು ಇವಾಗ ತಾಯಿ ಸ್ಥಾನನ ಬದಲಾಯಿಸೋಕ್ಕಾಗಲ್ಲ. ಹಂಗೆ ನಾವು ತಾಯಿ ಬಿಟ್ಟರೆ ನೆಕ್ಸ್ಟ್ ಅವ್ರಿಗೆ ಒಂದು ಆ ಸ್ಥಾನ ಕೊಟ್ಟಿದ್ದೀವಿ. ನಮಗೆ ಅವ್ರು ಎಲ್ಲ ಇದ್ರು ರಾಜರ ಥರ ಕಾಣಿಸ್ತಾರೆ, ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡೋದೇ ತಪ್ಪ. ಅಥವಾ ಇವಾಗ ದರ್ಶನ್ ಸರ್ ಹೇಳಿದ್ರು ಅಂದ್ಬಿಟ್ಟು ಎಷ್ಟೋ ಕಡೆ ಅನಾಥಾಶ್ರಮಕ್ಕೆ ಅಥವಾ ಪ್ರಾಣಿಗಳಿಗೆ ಪ್ರತಿಯೊಂದು ವಿಚಾರದಲ್ಲೂ ಎಲ್ಲ ಒಳ್ಳೆ ಕೆಲಸಗಳು ಮಾಡಿದ್ವಲ್ಲ, ಅವಾಗ ಅದು ದರ್ಶನ್ ಸರ್ ಫ್ಯಾನ್ಸ್ಗಳು ಎಲ್ಲ ಫ್ಯಾನ್ಸ್ಗಳಿಗೆ ಬೈತಾರೆ. ಅದಾದಮೇಲೆ ಏನೇ ಇವಾಗ ಕನ್ನಡ ಚಿತ್ರರಂಗದಲ್ಲಿ ಅವ್ರು ಹೇಳಿದವ್ರು ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಕಷ್ಟಪಟ್ಟು ದುಡ್ಡು ಕೊಟ್ಟು ಸಿನಿಮಾ ನೋಡ್ಕೊಂಡು ಪ್ರತಿಯೊಬ್ಬ ಕಲಾವಿದರಿಗೆ ಸಪೋರ್ಟ್ ಮಾಡಿದ್ದು ನಮ್ಗೆ ಎಲ್ಲರ ಮೇಲೂ ಗೌರವ ಇದೆ. ನಮ್ಮ ಬುದ್ಧಿ ಏನಾದರೂ ನಾವು ಬೇರೆಯವ್ರ ಸವಾಸಕ್ಕೆ ಹೋಗಲ್ಲ, ನಮ್ಮವ್ರನ್ನ ಬಿಟ್ಕೊಡಲ್ಲ. ನಾವು ಏನಕ್ಕೆ ಬಿಟ್ಕೊಡ್ಬೇಕು ಮೇಡಮ್? ಹಂಗಾದ್ರೆ ಅಭಿಮಾನನೇ ಸುಳ್ಳಾಗ್ಬಿಡುತ್ತೆ. ಕಷ್ಟದಲ್ಲಿದ್ದಾರೆ ಅಂತ ಬಿಟ್ಟೋದ್ರೆ ಅದು ಅಭಿಮಾನ ಅಂತಾರೆ. ಸೊ ಆ ಒಂದು ವಿಚಾರದಲ್ಲಿ ಎಲ್ಲರೂ ಮಾತಾಡೋ ರೀತಿ ಮನಸ್ಸಿಗೆ ತುಂಬ ನೋವಾಗುತ್ತೆ. ಯಾಕಂದರೆ ನಮ್ಮ ಅಮ್ಮನಿಗೆ ಯಾರೋ ಬೈತಾ ಇದ್ದಾರೆ ಅನ್ನೋ ಫೀಲ್ ಆಗುತ್ತೆ. ಸೊ ದಯವಿಟ್ಟು ಆ ಪದ ಬಳಕೆ ಒಂದು ಚೇಂಜ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅಲ್ವಾ, ನಿಜವಾಗ್ಲೂ ದೇವರು ಅನ್ನೋನು ಇದ್ರೆ ಮೇಡಮ್, ನಮ್ಗೆ ಇದು ಅನ್ಸಿರೋದು ಒಂದೇ, ದೇವರು ಅನ್ನೋನು ಇದ್ದರೆ ನಮ್ಮ ಬಾಸ್ನ ಆರೋಪ ಮುಕ್ತಾಗ ಆದಷ್ಟು ಬೇಗ ಆಚೆ ಕರ್ಕೊಂಡು ಬಿಟ್ಬಿಡ್ಲಿ ಮೇಡಮ್. ಅವ್ರು ಇಲ್ಲದೇ ಎಷ್ಟು ಜನ ಕಣ್ಣೀರು ಆಗ್ತಾ ಇದ್ದಾರೆ, ಆ ನೋವು ಅನುಭವಿಸ್ತಾ ಇರೋರಿಗೆ ಗೊತ್ತು. ಎಲ್ಲೋ ಒಂದು ಕಡೆ ತಾಯಿ ಇಲ್ಲದೆ ತಬ್ಲಿ ಮಕ್ಳುಗಳಾಗಿದ್ದೀವಿ. ಸೊ ಆದಷ್ಟು ಬೇಗ ಇದೆಲ್ಲದರಿಂದ ಮುಕ್ತರಾಗಿ ಆಚೆ ಬರಲಿ. ಅದಾದಮೇಲೆ ಫ್ಯಾನ್ಸ್ಗಳಿಗೆ ಅದು ಇದು ಅಂತ ಬೈತಾ ಇರ್ತಾರೆ. ಇಲ್ಲಿ ಹೆಣ್ಮಕ್ಳು ಫ್ಯಾನ್ಸ್ಗಳು ಬಂದಿದ್ದಾರೆ, ನಮ್ಮ ಅಕ್ಕ ತಂಗಿರು ತಾಯಂದರು ಅಜ್ಜಿರು ಸಮೇತ ಅವ್ರನ್ನ ಪ್ರೀತಿಸೋರು ಸ್ಟೇಷನ್ ಹತ್ರ ಎಲ್ಲ ಹೋಗಿದ್ರು, ನೀವು ನೋಡಿದ್ದೀರಾ.